ಕಾರ್ಯಕ್ರಮದ ಮೊದಲಿಗೆ ಕೇಳಿ ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ, ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ ಈ ಕುರಿತು ಜಯಶ್ರೀ ಪೈ ಅವರಿಂದ ಭಾಷಣ. ಒಬ್ಬ ಮಹಿಳೆಯನ್ನು ಶಿಕ್ಷಣ ಮತ್ತು ಮೌಲ್ಯಗಳಿಂದ ಸಬಲಗೊಳಿಸಿದರೆ ಒಂದು ಕುಟುಂಬ ಬೆಳೆಯುತ್ತದೆ. ಒಂದು ಕುಟುಂಬ ಬೆಳೆದರೆ ಇಡೀ ಸಮಾಜವೇ ಪ್ರಗತಿಯತ್ತ ಸಾಗುತ್ತದೆ. ಈ ಚಿಂತನೆಯೊಂದಿಗೆ ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ, ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ ಎಂಬ ವಿಷಯದ ಕುರಿತು ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಮಹಿಳೆ ಅಂದರೆ ಕೇವಲ ಒಂದು ಕುಟುಂಬದ ಸದಸ್ಯ ಮಾತ್ರವಲ್ಲ. ಅವಳು ಒಂದು ಮನೆಗೆ ಬೆಳಕು, ಮಕ್ಕಳಿಗೆ ಮೊದಲ ಗುರು, ಸಮಾಜಕ್ಕೆ ಮೌಲ್ಯಗಳ ಬೀಜ ಬಿತ್ತುವ ಶಕ್ತಿ. ಅವಳು ಪ್ರೀತಿ, ತ್ಯಾಗ, ಧೈರ್ಯ ಮತ್ತು ಶಕ್ತಿಯ ಮತ್ತೊಂದು ಹೆಸರು. ಇಂದಿನ ವೇಗದ ಬದುಕಿನಲ್ಲಿ ಮಹಿಳೆಯ ಹೊಣೆಗಾರಿಕೆಗಳು ಅನೇಕ. ಮನೆಯ ಕೆಲಸ, ಮಕ್ಕಳ ಪೋಷಣೆ, ಉದ್ಯೋಗ, ಹಿರಿಯರ ಆರೈಕೆ, ಸಾಮಾಜಿಕ ಸಂಬಂಧಗಳು ಇವೆಲ್ಲವನ್ನು ಸಮತೋಲನದಿಂದ ನಿಭಾಯಿಸುವುದು ಸುಲಭದ ವಿಷಯವಲ್ಲ. ಆದರೆ ಈ ಎಲ್ಲದರ ನಡುವೆ ಒಂದು ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತದೆ. ಮಹಿಳೆ ತನ್ನನ್ನು ತಾನು ಎಷ್ಟು ಗಮನಿಸುತ್ತಾಳೆ? ಬಹುಸಾರಿ ಮಹಿಳೆ ಎಲ್ಲರ ಅಗತ್ಯಗಳನ್ನು ನೋಡುತ್ತಾ ತನ್ನ ಕನಸು, ತನ್ನ ಆರೋಗ್ಯ, ತನ್ನ ಮನಸ್ಸಿನ ಶಾಂತಿ ಮತ್ತು ತನ್ನ ವ್ಯಕ್ತಿತ್ವ ವಿಕಾಸವನ್ನು ಮರೆತು ಬಿಡುತ್ತಾಳೆ. ಇಲ್ಲಿಯೇ ಸ್ವಯಂ ನಿರ್ವಹಣೆ ಅತ್ಯಂತ ಮುಖ್ಯವಾಗುತ್ತದೆ. ಸ್ವಯಂ ನಿರ್ವಹಣೆ ಯಾಕೆ ಅಗತ್ಯ? ಸ್ವಯಂ ನಿರ್ವಹಣೆ ಅಂದರೆ ಕೇವಲ ಸಮಯದ ಯೋಜನೆ ಮಾತ್ರವಲ್ಲ. ಅದು ಮನಸ್ಸಿನ ಆರೈಕೆ, ದೇಹದ ಆರೋಗ್ಯ, ಭಾವನೆಗಳ ಸಮತೋಲನ ಮತ್ತು ಆದ್ಯತೆಗಳ ಸ್ಪಷ್ಟತೆ. ಹೌದು, ಒಬ್ಬ ಮಹಿಳೆ ತನ್ನ ದಿನವನ್ನು ಸಣ್ಣ ಯೋಜನೆಯೊಂದಿಗೆ ಆರಂಭಿಸಿದರೆ ಅವಳ ಕೆಲಸದ ಒತ್ತಡ ಬಹಳಷ್ಟು ಕಡಿಮೆಯಾಗುತ್ತದೆ. ಬೆಳಗಿನ ಕೆಲವು ನಿಮಿಷಗಳನ್ನು ತನಗಾಗಿ ಮೀಸಲಿಡುವುದು, ಧ್ಯಾನ, ಪ್ರಾರ್ಥನೆ, ಪುಸ್ತಕ ಓದುವುದು, ನಡೆಯುವುದು ಅಥವಾ ಸಂಗೀತ ಕೇಳುವುದು ಇವು ಮನಸ್ಸಿಗೆ ಹೊಸ ಶಕ್ತಿ ನೀಡುತ್ತವೆ. ತನ್ನನ್ನು ನೋಡಿಕೊಳ್ಳುವ ಮಹಿಳೆ ಮಾತ್ರ ಕುಟುಂಬವನ್ನು ಸಂತೋಷದಿಂದ ನೋಡಿಕೊಳ್ಳಬಲ್ಲಳು, ಅಲ್ಲವೇ? ಇಲ್ಲೊಂದು ಸಣ್ಣ ಕಥೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಒಬ್ಬ ಉದ್ಯೋಗದಲ್ಲಿರುವ ತಾಯಿ ಪ್ರತಿದಿನ ಕೆಲಸದ ಒತ್ತಡದಿಂದ ಕಂಗೆಟ್ಟಿದ್ದಳು. ಮನೆಗೆ ಬಂದ ನಂತರ ಮಕ್ಕಳ ಜೊತೆ ಕೋಪದಿಂದ ಮಾತನಾಡುತ್ತಿದ್ದಳು. ಒಂದು ದಿನ ಅವಳು ಒಂದು ಚಿಕ್ಕ ನಿರ್ಧಾರ ತೆಗೆದುಕೊಂಡಳು. ಬೆಳಿಗ್ಗೆ 10 ನಿಮಿಷ ಬೇಗ ಎದ್ದು ಶಾಂತವಾಗಿ ಕುಳಿತು ಪ್ರಾರ್ಥನೆ ಮಾಡೋದು. ಕೆಲವೇ ದಿನಗಳಲ್ಲಿ ಅವಳ ಮನಸ್ಥಿತಿ ಬದಲಾಯಿತು. ಮನೆಯಲ್ಲೂ ಶಾಂತಿ, ಮಕ್ಕಳಲ್ಲೂ ಸಂತೋಷ. ಇಲ್ಲಿ ಪಾಠ ಏನೆಂದರೆ, ಮಹಿಳೆ ತನ್ನ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟಾಗ ಮನೆಯ ವಾತಾವರಣವೇ ಬದಲಾಗುತ್ತದೆ. ಪೋಷಣೆಯಲ್ಲಿ ತಾಯಿಯಾಗಿ ಮಹಿಳೆಯ ಪಾತ್ರ. ಒಬ್ಬ ಮಗುವಿನ ಮೊದಲ ಪಾಠಶಾಲೆ ಮನೆ, ಮೊದಲ ಶಿಕ್ಷಕಿ ತಾಯಿ. ಅವಳ ಮೌಲ್ಯಗಳು ಮಗುವಿನ ಭವಿಷ್ಯ. ಮಕ್ಕಳು ನಮ್ಮ ಮಾತಿಗಿಂತ ನಮ್ಮ ವರ್ತನೆಯನ್ನು ಹೆಚ್ಚು ಕಲಿಯುತ್ತಾರೆ. ನಾವು ಸಮಯ ಪಾಲನೆ ಮಾಡುತ್ತೇವಾ? ಹಿರಿಯರಿಗೆ ಗೌರವ ಕೊಡುತ್ತೇವಾ? ಸಂಕಷ್ಟದಲ್ಲಿ ಧೈರ್ಯದಿಂದ ನಿಲ್ಲುತ್ತೇವಾ? ಈ ಎಲ್ಲವನ್ನು ಮಕ್ಕಳು ದಿನನಿತ್ಯ ಗಮನಿಸುತ್ತಾರೆ. ತಾಯಿ ಹಿರಿಯರಿಗೆ ಗೌರವ ಕೊಡುತ್ತಾಳೆ ಎಂದರೆ ಮಗು ಅದನ್ನೇ ಕಲಿಯುತ್ತದೆ. ತಾಯಿ ಕೋಪದ ಸಂದರ್ಭದಲ್ಲಿ ಶಾಂತವಾಗಿದ್ದಾಳೆ ಎಂದರೆ ಮಗು ಸಹನೆ ಕಲಿಯುತ್ತದೆ. ಪೋಷಣೆ ಅಂದರೆ ದೊಡ್ಡ ಉಪನ್ಯಾಸವಲ್ಲ. ದಿನನಿತ್ಯದ ಸಣ್ಣ ಮಾತುಗಳು, ಸಣ್ಣ ನಡೆನುಡಿಗಳು ಇವೇ ಮಕ್ಕಳ ಭವಿಷ್ಯ ರೂಪಿಸುತ್ತದೆ. ಮಕ್ಕಳಿಗೆ ಎಲ್ಲವನ್ನೂ ಸಿದ್ಧವಾಗಿ ಕೊಡುವುದಕ್ಕಿಂತ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಎಂದು ಕಲಿಸುವುದು ಮುಖ್ಯ. ಪೋಷಣೆ ಅಂದರೆ ಕೇವಲ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವುದಲ್ಲ, ಅದು ಒಳ್ಳೆಯ ಮನುಷ್ಯನನ್ನು ರೂಪಿಸುವ ಪ್ರಯತ್ನ. ಇಂದಿನ ಪೋಷಣೆಯ ಕುರಿತು ಮಾತನಾಡುವಾಗ ಒಂದು ದೊಡ್ಡ ಸವಾಲು, ಪ್ರಶ್ನೆ ನಮ್ಮ ಮುಂದೆ ಕಾಣಿಸುತ್ತದೆ. ಅದು ಮೊಬೈಲ್ ಮತ್ತು ಡಿಜಿಟಲ್ ಜಗತ್ತು. ಇಂದು ಮಕ್ಕಳು ಆಟದ ಮೈದಾನಕ್ಕಿಂತ ಮೊಬೈಲ್ ಪರದೆ ಮುಂದೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಮಾತುಕತೆ ಕಡಿಮೆಯಾಗುತ್ತಿದೆ.
ಭಾವನೆಗಳನ್ನು ಹಂಚಿಕೊಳ್ಳುವ ಕ್ಷಣಗಳೂ ಕಡಿಮೆಯಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ತಾಯಿಯ ಪಾತ್ರ ಇನ್ನಷ್ಟು ಮಹತ್ವ ಪಡೆಯುತ್ತದೆ. ಒಬ್ಬ ತಾಯಿ ಪ್ರತಿದಿನ ಒಂದು ನಿಯಮ ಇಡಬಹುದು. ರಾತ್ರಿ 8ರಿಂದ 8:30 ತನಕ, ಅದೇನೆಂದರೆ ಕುಟುಂಬದ ಮಾತುಕತೆ ಸಮಯ. ಈ ಅರ್ಧ ಗಂಟೆಯಲ್ಲಿ ಒಂದು ಸಣ್ಣ ಕತೆ, ಒಂದು ದಿನದ ಅನುಭವ, ಒಂದು ಕೃತಜ್ಞತೆ, ಒಂದು ಮೌಲ್ಯದ ಚರ್ಚೆ, ಇದು ಮಕ್ಕಳಲ್ಲಿ ಭಾವನಾತ್ಮಕ ಭದ್ರತೆ ಬೆಳೆಸುತ್ತದೆ. ತಾಯಿ ಕೇವಲ ಜನ್ಮ ಕೊಡುವವಳು ಮಾತ್ರವಲ್ಲ, ಅವಳು ಮನಸ್ಸನ್ನು ರೂಪಿಸುವ ಶಿಲ್ಪಿ. ಒಂದು ಮಗು ಹೇಗೆ ಯೋಚಿಸುತ್ತದೆ, ಹೇಗೆ ಮಾತನಾಡುತ್ತದೆ, ಹೇಗೆ ಪ್ರೀತಿಸುತ್ತದೆ, ಹೇಗೆ ಸಂಕಷ್ಟ ಎದುರಿಸುತ್ತದೆ, ಇವೆಲ್ಲದರ ಬೇರು ಪೋಷಣೆಯಲ್ಲಿದೆ. ಕಡಿಮೆ ಅಂಕ ದೊಡ್ಡ ಪಾಠ. ಅಂದರೆ ಒಬ್ಬ ಬಾಲಕಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತಂದಳು. ಮನೆಗೆ ಬರುತ್ತಾ ಅವಳ ಮನಸ್ಸು ನಡುಗುತ್ತಿತ್ತು. ಅಮ್ಮ ಬೈಯುತ್ತಾಳೆ ಎಂಬ ಭಯ. ಆದರೆ ತಾಯಿ ಕೋಪಗೊಳ್ಳಲಿಲ್ಲ. ಕಾಗದ ನೋಡಿ ನಗುತ್ತಲೇ ಕೇಳಿದಳು, ನಿನಗೆ ಯಾವ ಭಾಗದಲ್ಲಿ ಕಷ್ಟವಾಯಿತು? ಮಗಳು ಅಳುತ್ತಾ ಹೇಳಿದಳು, ಗಣಿತದಲ್ಲಿ ಗೊಂದಲ ಆಯಿತು ಅಮ್ಮ. ತಾಯಿ ಹೇಳಿದಳು, ನಾವು ಸೇರಿ ಸರಿ ಮಾಡುವ. ಅಂಕ ಕಡಿಮೆ ಬಂದರೆ ಏನೂ ಆಗುವುದಿಲ್ಲ. ಪ್ರಯತ್ನ ಕಡಿಮೆ ಆಗಬಾರದು. ಆ ದಿನ ಮಗಳು ಕಲಿತ ಪಾಠ ಅಂಕಗಿಂತ ದೊಡ್ಡದು. ಸೋಲಿನ ಸಮಯದಲ್ಲಿ ಮನೆ ಎಂದರೆ ಧೈರ್ಯದ ಸ್ಥಳ, ನಮ್ಮ ಬೆಂಬಲ. ಈ ರೀತಿಯ ಪೋಷಣೆಯನ್ನು ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುತ್ತದೆ. ಪ್ರೀತಿಯ ಪೋಷಣೆ, ಶಿಸ್ತಿನ ಮಾರ್ಗದರ್ಶನ, ನಂಬಿಕೆಯ ಬೆಂಬಲ, ಇವುಗಳೇ ಭವಿಷ್ಯದ ಸಮಾಜವನ್ನು ಕಟ್ಟುವ ಅಡಿಪಾಯ. ಮಕ್ಕಳ ಜೊತೆ ಪ್ರತಿದಿನ ಸ್ವಲ್ಪ ಸಮಯ ಕುಳಿತು ಮಾತನಾಡುವುದು, ಅವರ ದಿನದ ಅನುಭವ ಕೇಳುವುದು, ಇವೆಲ್ಲವೂ ಮಕ್ಕಳ ಮನಸ್ಸಿನಲ್ಲಿ ಆತ್ಮೀಯತೆಯನ್ನು ಬೆಳೆಸುತ್ತವೆ, ಅಲ್ಲವೇ? ಒಬ್ಬ ತಾಯಿ ಮಗುವಿಗೆ ಪ್ರತಿದಿನ ಕೇಳಬಹುದಾದ ಸರಳ ಪ್ರಶ್ನೆಗಳು ಅಂದರೆ, ಇಂದು ನೀನು ಏನು ಹೊಸದು ಕಲಿತೆ? ಯಾರಿಗಾದರೂ ಸಹಾಯ ಮಾಡಿದ್ದೀಯಾ? ಇಂದು ನಿನ್ನನ್ನು ಖುಷಿಪಡಿಸಿದ ಕ್ಷಣ ಯಾವುದು? ಇಂತಹ ಪ್ರಶ್ನೆಗಳು ಮಕ್ಕಳಲ್ಲಿ ಮಾನವೀಯತೆ, ಭಾವನಾತ್ಮಕ ಬೆಳವಣಿಗೆ ಮತ್ತು ಆತ್ಮಪರಿಶೀಲನೆ ಖಂಡಿತ ಬೆಳೆಸುತ್ತವೆ. ಇಂದಿನ ವೇಗದ ಜೀವನದಲ್ಲಿ ಸಮಯದ ಕೊರತೆ, ಕೆಲಸದ ಒತ್ತಡ, ಮೊಬೈಲ್ ಮತ್ತು ಡಿಜಿಟಲ್ ಜಗತ್ತಿನ ನಡುವೆ ಪೋಷಣೆ ಕೆಲವೊಮ್ಮೆ ಸವಾಲಾಗುತ್ತದೆ. ಆದರೂ ಒಂದು ಸತ್ಯ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಅದೇನೆಂದರೆ, ಮಗುವಿಗೆ ಅತ್ಯಂತ ದೊಡ್ಡ ಭದ್ರತೆ ತಾಯಿಯ ಪ್ರೀತಿ. ಒಬ್ಬ ಸಂತೋಷದ ತಾಯಿ ಸಂತೋಷದ ಮಕ್ಕಳನ್ನು ರೂಪಿಸುತ್ತಾಳೆ. ಹಾಗಾಗಿ ಪೋಷಣೆ ಅಂದರೆ ಮಕ್ಕಳಿಗೆ ಸೌಲಭ್ಯ ಕೊಡುವುದಲ್ಲ ಎಂದು ನನಗೆ ಅನಿಸುತ್ತದೆ. ಅದು ನಮ್ಮ ಬದುಕಿನ ಮೌಲ್ಯಗಳನ್ನು ಕಲಿಸುವ ಪ್ರಕ್ರಿಯೆ. ಹೀಗಾಗಿ ಪೋಷಣೆಯ ಅತ್ಯಂತ ದೊಡ್ಡ ಶಕ್ತಿ ಮಾತಲ್ಲ, ಅದು ಮಾದರಿಯಾದ ಜೀವನ. ಈಗ ಮತ್ತೊಂದು ಮುಖ್ಯ ವಿಷಯ, ವ್ಯಕ್ತಿತ್ವ ವಿಕಾಸ, ಮಹಿಳೆಯ ಬೆಳವಣಿಗೆಯ ಹಾದಿ. ಇಂದಿನ ಮಹಿಳೆಯ ಜೀವನ ಹಿಂದಿನ ಕಾಲಕ್ಕಿಂತ ತುಂಬ ಬದಲಾಗಿದೆ. ಅಂದು ಒಬ್ಬ ಮಹಿಳೆಯ ಪಾತ್ರ ಮನೆಯ 4 ಗೋಡೆಗಳೊಳಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದು ಅವಳ ಮನೆಯ ಜವಾಬ್ದಾರಿಯ ಜೊತೆಗೆ ಸಮಾಜದಲ್ಲಿಯೂ, ಉದ್ಯೋಗದಲ್ಲಿಯೂ, ಶಿಕ್ಷಣದಲ್ಲಿಯೂ ತನ್ನದೇ ಆದ ಗುರುತು ಮೂಡಿಸುತ್ತಿದ್ದಾಳೆ. ಆದರೆ ಈ ಬೆಳವಣಿಗೆಯ ನಡುವೆ ಅವಳ ಹೊಣೆಗಾರಿಕೆಗಳು ಕೂಡ ಹೆಚ್ಚಾಗಿವೆ. ಬೆಳಗ್ಗೆಯಿಂದ ರಾತ್ರಿ ತನಕ ಅವಳ ದಿನ ಚಟುವಟಿಕೆಯಿಂದಲೇ ತುಂಬಿರುತ್ತದೆ. ಮಕ್ಕಳ ಶಾಲೆ, ಮನೆಯ ಕೆಲಸ, ಹಿರಿಯರ ಆರೈಕೆ, ಉದ್ಯೋಗದ ಒತ್ತಡ, ಸಾಮಾಜಿಕ ಸಂಬಂಧಗಳು, ಇವೆಲ್ಲದರ ನಡುವೆ ಕೆಲವೊಮ್ಮೆ ಮಹಿಳೆ ತನ್ನನ್ನು ತಾನೇ ಮರೆತು ಬಿಡುತ್ತಾಳೆ. ಹೀಗಾಗಿ ಇಂದಿನ ಮಹಿಳೆಗೆ ಅತ್ಯಂತ ಅಗತ್ಯವಾದುದು ಸ್ವಯಂ ನಿರ್ವಹಣೆ. ಸ್ವಯಂ ನಿರ್ವಹಣೆ ಅಂದರೆ ಕೇವಲ ಸಮಯವನ್ನು ಸರಿಯಾಗಿ ಬಳಸುವುದು ಮಾತ್ರವಲ್ಲ, ಅದು ಮನಸ್ಸಿನ ಶಾಂತಿ, ದೇಹದ ಆರೋಗ್ಯ, ಭಾವನೆಗಳ ಸಮತೋಲನ ಮತ್ತು ಬದುಕಿನ ಆದ್ಯತೆಗಳನ್ನು ಅರಿತುಕೊಳ್ಳುವ ಕಲೆಯಾಗಿದೆ. ಒಬ್ಬ ಮಹಿಳೆ ತನ್ನ ಆರೋಗ್ಯವನ್ನು ಕಡೆಗಣಿಸಿದರೆ ಅದರ ಪರಿಣಾಮ ಕುಟುಂಬದ ಮೇಲೂ ಬೀಳುತ್ತದೆ. ಆದ್ದರಿಂದ ಮಹಿಳೆ ತನಗಾಗಿ ಸ್ವಲ್ಪ ಸಮಯ ಮೀಸಲಿಡುವುದು ಸ್ವಾರ್ಥವಲ್ಲ,
ಅದು ಅವಶ್ಯಕತೆ. ಇಂದು ಮಹಿಳೆಗೆ ತನ್ನ ಬೆಳವಣಿಗೆಯ ಬಗ್ಗೆ ಯೋಚಿಸಬೇಕು. ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯುವುದು, ಪುಸ್ತಕ ಓದುವುದು, ಭಾಷಣ ಕಲೆ, ಸಂಗೀತ, ಕೈಚಳಕ, ಉದ್ಯಮ, ತಂತ್ರಜ್ಞಾನ ಯಾವುದೇ ಕ್ಷೇತ್ರದಲ್ಲಿ ತನ್ನ ಆಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು. ಇಂತಹ ಸಣ್ಣ ಅಭ್ಯಾಸಗಳು ಮನಸ್ಸಿಗೆ ಹೊಸ ಶಕ್ತಿ ನೀಡುತ್ತದೆ. ಮಹಿಳೆಯ ವ್ಯಕ್ತಿತ್ವ ವಿಕಾಸ ಅಂದರೆ ಕೇವಲ ಹೊರಗಿನ ಮೆರುಗು ಅಲ್ಲ, ಅದು ಆತ್ಮವಿಶ್ವಾಸ, ನಿರ್ಧಾರ ಶಕ್ತಿ, ಸಂವಹನ ಕೌಶಲ್ಯ ಮತ್ತು ಸಮಸ್ಯೆಯನ್ನು ಎದುರಿಸುವ ಸಾಮರ್ಥ್ಯ. ಮಹಿಳೆಯ ಆತ್ಮವಿಶ್ವಾಸವೇ ಅವಳ ಅತಿ ದೊಡ್ಡ ಆಭರಣ. ಒಮ್ಮೆ ಮಹಿಳೆಯ ಕನಸುಗಳು ಮನೆಯ ಜವಾಬ್ದಾರಿಗಳಲ್ಲಿ ಮೌನವಾಗುತ್ತಿದ್ದವು. ಆದರೆ ಇಂದು ಮಹಿಳೆ ತನ್ನ ಆಸಕ್ತಿಗಳನ್ನು ಬೆಳೆಸಿಕೊಳ್ಳಲು ಅನೇಕ ಅವಕಾಶಗಳಿವೆ. ಒಬ್ಬ ಮಹಿಳೆ ಆತ್ಮವಿಶ್ವಾಸದಿಂದ ಬೆಳೆಯುವಾಗ ಅದು ಕೇವಲ ಅವಳ ಬದುಕನ್ನಷ್ಟೇ ಅಲ್ಲ, ಕುಟುಂಬದ ವಾತಾವರಣವನ್ನೂ ಬದಲಾಯಿಸುತ್ತದೆ. ಮನೆಯಲ್ಲಿರುವ ಮಕ್ಕಳಿಗೂ ಅದು ಪ್ರೇರಣೆಯಾಗುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸವಾಲುಗಳು, ತೊಂದರೆಗಳು ಬರುತ್ತವೆ. ಆದರೆ ಮಹಿಳೆಯ ಜೀವನದಲ್ಲಿ ಬರುವ ಸವಾಲುಗಳು ಕೆಲವೊಮ್ಮೆ ಭಾವನಾತ್ಮಕವಾಗಿಯೂ, ಸಾಮಾಜಿಕವಾಗಿಯೂ, ಕುಟುಂಬದ ಹೊಣೆಗಾರಿಕೆಯಾಗಿಯೂ ತುಂಬ ಗಾಢವಾಗಿರುತ್ತದೆ. ಆದರೂ ಅವಳಲ್ಲಿರುವ ಒಂದು ಅದ್ಭುತ ಶಕ್ತಿ ಅಂದರೆ ಅವಳು ಸೋಲನ್ನು ಅಂತ್ಯವೆಂದು ನೋಡದೆ ಅದನ್ನೇ ಹೊಸ ಆರಂಭವನ್ನಾಗಿ ಮಾಡುತ್ತಾಳೆ. ಒಬ್ಬ ಮಹಿಳೆ ಬೆಳೆದರೆ ಒಂದು ಕುಟುಂಬ ಬೆಳೆಯುತ್ತದೆ, ಒಂದು ಕುಟುಂಬ ಬೆಳೆದರೆ ಸಮಾಜ ಬೆಳೆಯುತ್ತದೆ. ಬಹುತೇಕ ಮಹಿಳೆಯರು ಹೇಳುವ ಒಂದು ಮಾತು, ನನಗಾಗಿ ಸಮಯವೇ ಸಿಗುವುದಿಲ್ಲ. ಇದು ಇಂದಿನ ದೊಡ್ಡ ಸಮಸ್ಯೆ. ಆದರೆ ನಾವು ಸಮಯ ಸಿಗುವುದಿಲ್ಲ ಎನ್ನುವುದಕ್ಕಿಂತ ಸಮಯವನ್ನು ನಿರ್ಮಿಸಿಕೊಳ್ಳಬೇಕು ಅಲ್ಲವೇ? ದಿನಕ್ಕೆ ಕೇವಲ 20 ನಿಮಿಷ ತನ್ನ ಆಸಕ್ತಿಗೆ, ಆರೋಗ್ಯಕ್ಕೆ ಅಥವಾ ಸ್ವಲ್ಪ ಓದುವಿಕೆಗೆ ಮೀಸಲಿಟ್ಟರೂ ಸಾಕು. ಆ ಸಣ್ಣ ಸಮಯವೇ ಮುಂದಿನ ದಿನಗಳಲ್ಲಿ ದೊಡ್ಡ ಆತ್ಮವಿಶ್ವಾಸವಾಗಿ ಬೆಳೆದು ಬರುತ್ತದೆ. ಇಲ್ಲಿ ಇನ್ನೊಂದು ನೈಜ ಕತೆ ನೆನಪಾಗುತ್ತದೆ. ಲಕ್ಷ್ಮಿ ಎಂಬ ಗೃಹಿಣಿ ಮನೆಯಲ್ಲೇ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಮಾಡುತ್ತಿದ್ದಳು. ಮೊದಲು ಅದು ಮನೆಯ ಬಳಕೆಗೆ ಮಾತ್ರ ಇತ್ತು. ಒಂದು ದಿನ ಅವಳ ಸ್ನೇಹಿತೆ ಹೇಳಿದಳು, ತುಂಬಾ ರುಚಿಯಾಗಿದೆ, ಇದನ್ನು ನೀವು ಮಾರಾಟ ಮಾಡಬಹುದಲ್ಲ. ಆ ಮಾತು ಲಕ್ಷ್ಮಿಯ ಜೀವನ ಬದಲಿಸಿತು. ಅವಳು ಸ್ವಲ್ಪ ಸ್ವಲ್ಪವಾಗಿ ಮಾರಲು ಆರಂಭಿಸಿದಳು. ಆರ್ಡರ್ಗಳು ಹೆಚ್ಚಾದವು. ನಂತರ ಹೀಗೆ ಇನ್ನೂ ಕೆಲವು ಮಹಿಳೆಯರಿಗೆ ಕೆಲಸ ಕೊಟ್ಟಳು. ಇಂದು ಲಕ್ಷ್ಮಿಯ ಸಣ್ಣ ಉದ್ಯಮ ಹಲವಾರು ಮಹಿಳೆಯರಿಗೆ ಉದ್ಯೋಗ ನೀಡುತ್ತಿದೆ. ಒಮ್ಮೆ ಒಬ್ಬರು ಅವರನ್ನು ಕೇಳಿದರು, ನಿಮ್ಮ ಯಶಸ್ಸಿನ ರಹಸ್ಯ ಏನು? ಅವಳು ನಗುತ್ತಾ ಹೇಳಿದಳು, ನನ್ನ ಮೇಲೆ ನಾನು ನಂಬಿಕೆ ಇಟ್ಟದ್ದು. ಎಷ್ಟೊಂದು ಸತ್ಯ, 100ಕ್ಕೆ 100 ಸತ್ಯವಾಗಿದೆ ಈ ಮಾತು. ಇಲ್ಲಿ ನಮಗೆಲ್ಲ ಒಂದು ಸಂದೇಶ. ಮಹಿಳೆಯ ಆತ್ಮವಿಶ್ವಾಸವೇ ಅವಳ ದೊಡ್ಡ ಶಕ್ತಿ. ಒಬ್ಬ ಆತ್ಮವಿಶ್ವಾಸದ ಮಹಿಳೆ ಶಕ್ತಿಯುತ ಸಮಾಜವನ್ನು ಕಟ್ಟುತ್ತಾಳೆ. ಹೀಗಾಗಿ ನಾವು ಪ್ರತಿಯೊಬ್ಬ ಮಹಿಳೆಯೂ ಈ ಮಾತನ್ನು ನೆನಪಿಟ್ಟುಕೊಳ್ಳೋಣ. ನಾನು ಕೂಡ ಮುಖ್ಯ, ನನ್ನ ಬೆಳವಣಿಗೆಯೂ ಮುಖ್ಯ. ಇಂದಿನ ಮಹಿಳೆಗೆ ಇನ್ನೊಂದು ಮುಖ್ಯ ಪಾಠ ಅಂದರೆ ತನ್ನನ್ನು ಇತರರೊಡನೆ ಹೋಲಿಸಿಕೊಳ್ಳದಿರುವುದು. ಪ್ರತಿಯೊಬ್ಬರ ಬದುಕಿನ ಹಾದಿ ವಿಭಿನ್ನ. ಇನ್ನೊಬ್ಬರ ಸಾಧನೆಯನ್ನು ನೋಡಿ ಕುಗ್ಗುವ ಬದಲು ತನ್ನೊಳಗಿನ ಸಾಮರ್ಥ್ಯವನ್ನು ಅರಿತು ಬೆಳೆಸಿಕೊಳ್ಳಬೇಕು. ಸೋಲು ಬಂದರೂ ನಿರಾಶರಾಗಬಾರದು. ಪ್ರತಿಯೊಂದು ಅನುಭವವೂ ಬದುಕಿನ ಪಾಠ ಎಂಬುದನ್ನು ಅರಿತುಕೊಳ್ಳಬೇಕು. ಮಹಿಳೆ ಅಂದರೆ ಕೇವಲ ಮೃದು ಮನಸ್ಸಿನ ವ್ಯಕ್ತಿ ಅಲ್ಲ, ಅವಳು ಅಗತ್ಯ ಬಂದಾಗ ಕುಟುಂಬಕ್ಕೆ ಧೈರ್ಯದ ಕಂಬವಾಗುತ್ತಾಳೆ. ಇಂದು ಅನೇಕ ಮಹಿಳೆಯರು ವಿಜ್ಞಾನದಲ್ಲಿ, ಸೇನೆಯಲ್ಲಿ, ಕ್ರೀಡೆಯ ವ್ಯವಹಾರದಲ್ಲಿ, ರಾಜಕೀಯದಲ್ಲಿ ಅದ್ಭುತ ಸಾಧನೆ ಮಾಡುತ್ತಿದ್ದಾರೆ. ಇಲ್ಲಿ ಒಂದು ಸಂದೇಶ, ಅವಕಾಶ ಸಿಕ್ಕರೆ ಮಹಿಳೆ ಅಸಾಧ್ಯವಾದನ್ನು ಸಾಧ್ಯ ಮಾಡುತ್ತಾಳೆ. ಆದರೆ ಈ ಎಲ್ಲದರ ನಡುವೆ ತನ್ನ ಮನಸ್ಸಿನ ಶಾಂತಿ, ತನ್ನ ವ್ಯಕ್ತಿತ್ವದ ಬೆಳವಣಿಗೆ ಮತ್ತು ಮೌಲ್ಯಪೂರ್ಣ ಪೋಷಣೆಯನ್ನು ಕೂಡ ಸಮತೋಲನದಿಂದ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಇಲ್ಲಿ ಹೇಳಬೇಕಾದ
ಬಹುದೊಡ್ಡ ವಿಷಯ ಅಂದರೆ ಮಹಿಳೆ ಕೇವಲ ಸಹನೆಯ ಪ್ರತಿಮೆ ಅಲ್ಲ. ಮಹಿಳೆಯ ಸಹನೆ ಅವಳ ದುರ್ಬಲತೆಯೂ ಅಲ್ಲ, ಅದು ಅವಳ ಶಕ್ತಿ. ತನ್ನನ್ನು ತಾನು ಅರಿತು ಸಮಯವನ್ನು ಸಮರ್ಥವಾಗಿ ಬಳಸಿ ಮಕ್ಕಳಿಗೆ ಮೌಲ್ಯಗಳನ್ನು ನೀಡಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಾಗ ಮಹಿಳೆ ನಿಜವಾದ ಅರ್ಥದಲ್ಲಿ ಸಮಾಜದ ದೀಪವಾಗುತ್ತಾಳೆ. ಈ ದೀಪದ ಬೆಳಕು ನಮಗೆ ಮಾತ್ರವಲ್ಲ, ಮುಂದಿನ ಪೀಳಿಗೆಗೂ ದಾರಿದೀಪವಾಗುತ್ತದೆ. ಹಾಗಾಗಿ ಸಮಾಜದ ಬೆಳವಣಿಗೆಯ ಮೂಲವೂ ಮಹಿಳೆಯಲ್ಲಿಯೇ ಇದೆ. ಒಬ್ಬ ಶಿಕ್ಷಣ ಪಡೆದ, ಆತ್ಮವಿಶ್ವಾಸ ಹೊಂದಿದ, ಮೌಲ್ಯಪೂರ್ಣ ಮಹಿಳೆ ಒಂದು ಉತ್ತಮ ಪೀಳಿಗೆಯನ್ನು ರೂಪಿಸಬಲ್ಲಳು. ಹೀಗಾಗಿ ಮಹಿಳೆಯ ಬೆಳವಣಿಗೆ ಎಂದರೆ ಕೇವಲ ವೈಯಕ್ತಿಕ ಸಾಧನೆ ಅಲ್ಲ, ಅದು ಸಮಾಜದ ಭವಿಷ್ಯಕ್ಕೆ ಬೆಳಕು. ತಾನು ಕೇವಲ ಮನೆಯ ಜವಾಬ್ದಾರಿಯನ್ನು ಮಾತ್ರ ಅಲ್ಲ, ನಾನು ಒಂದು ಪೀಳಿಗೆಯನ್ನು ರೂಪಿಸುವ ಶಕ್ತಿ ಎಂಬ ಮಾತನ್ನು ಪ್ರತಿಯೊಬ್ಬ ಮಹಿಳೆಯೂ ತನ್ನೊಳಗೆ ಈ ನಂಬಿಕೆಯನ್ನು ಬೆಳೆಸಿಕೊಳ್ಳಲಿ. ಇಂದಿನ ಮಹಿಳೆಗೆ ಒಂದು ಸಂದೇಶ: ನಿಮ್ಮ ವಯಸ್ಸು ಅಡ್ಡಿಯಾಗುವುದಿಲ್ಲ, ನಿಮ್ಮ ಹಿನ್ನೆಲೆ ಅಡ್ಡಿಯಾಗುವುದಿಲ್ಲ, ನಿಮ್ಮ ಹಿಂದಿನ ಸೋಲುಗಳೂ ಅಡ್ಡಿಯಾಗುವುದಿಲ್ಲ. ನಿಮ್ಮ ಒಳಗಿನ ಧೈರ್ಯವೇ ನಿಮ್ಮ ದೊಡ್ಡ ಶಕ್ತಿ, ನಿಮ್ಮ ಬಲ. ಸೋಲುಗಳನ್ನು ಪಾಠವನ್ನಾಗಿ, ಕಣ್ಣೀರನ್ನು ಧೈರ್ಯವನ್ನಾಗಿ, ಸಂಕಷ್ಟವನ್ನು ಸಾಧನೆಯನ್ನಾಗಿ ಮಾಡುವ ಅದ್ಭುತ ಸಾಮರ್ಥ್ಯ ಮಹಿಳೆಯಲ್ಲಿದೆ. ಆದ್ದರಿಂದ ಸಮಾಜದ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಹಿಳೆಯ ಧೈರ್ಯವನ್ನು ಗುರುತಿಸೋಣ, ಗೌರವಿಸೋಣ, ಪ್ರೋತ್ಸಾಹಿಸೋಣ. ಮಹಿಳೆಯ ಕನಸುಗಳನ್ನು ಗೌರವಿಸುವ ಸಮಾಜವೇ ನಿಜವಾದ ಪ್ರಗತಿಶೀಲ ಸಮಾಜ. ಕೊನೆಗೆ ಒಂದು ಮಾತು: ಮಹಿಳೆಗೆ ಬೆಂಬಲ ಕೊಡುವುದು ಅಂದರೆ ಭವಿಷ್ಯವನ್ನು ಬೆಂಬಲಿಸುವುದು. ಇದುವರೆಗೆ ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ, ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ ಈ ಕುರಿತು ಜಯಶ್ರೀ ಪೈ ಅವರಿಂದ ಭಾಷಣ ಕೇಳಿದಿರಿ.